Okay, my dear students, today I am to discuss about kinematic equations of uniformly accelerated motion by graphical method. ಸೊ ಇಲ್ಲಿ ಮೂರು ಇಂಪಾರ್ಟೆಂಟ್ ಇಕ್ವೇಷನ್ಸ್ ಬರ್ತಕ್ಕಂಥದ್ದು ಅದನ್ನು ಈ ಚಾಪ್ಟ್ರಲ್ಲಿ ಅಂದರೆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನಲ್ಲಿ ಬರ್ತಕ್ಕಂಥ ಮೂರು ಇಕ್ವೇಷನ್ಸನ್ನು ಬೈ ಯೂಸಿಂಗ್ ವಿ ಟಿ ಗ್ರಾಫ್ ಅಂತ ಹೇಳಿದ್ರೆ ವೆಲಾಸಿಟಿ ಟೈಮ್ ಗ್ರಾಫ್. So let us discuss the first equation of motion. So consider the VT graph. VT graph nalli velocity along the y-axis, time along x-axis. So this A and B line will indicate the object is in uniform motion. Okay, but that object is having initial velocity v0. ಇನಿಷಿಯಲ್ ವೆಲಾಸಿಟಿ ಅಂತ ಹೇಳಿದ್ರೆ ಪ್ರಾರಂಭಿಕ ವೇಗ, ಅದಕ್ಕೆ ಒಂದು ವೇಗ ಇದೆ ಮೊದಲಿಗೆ. ಓಕೆ, ಅದು v0 ಅಂತ ಇಲ್ಲಿ ತೊಗೊಂಡಿದ್ದೀವಿ. ವೆನ್ ದ ಟೈಮ್ ಈಸ್ 0 ಆಫ್ಟರ್ ಸರ್ಟನ್ ಟೈಮ್ ಇಂಟರ್ವಲ್ ದಟ್ ಇಸ್ ಟಿ ಇಟ್ ಮೂವ್ಸ್ ಫ್ರಮ್ ಎ ಟು ಬಿ. ಸೊ ಯಾವಾಗ ಇದು ಬಿ ಈ ಪಾಯಿಂಟಿಗೆ ಬಂದಾಗ ಅದರ ವೆಲಾಸಿಟಿ ಅಂತ ಏನು ತೊಗೊಳ್ತೀವಿ, ವಿ ಅಂತ ತೊಗೊಳ್ತೀವಿ. ವಿ ಅಂತ ಹೇಳಿದ್ರೆ ಇಲ್ಲಿ ಫೈನಲ್ ವೆಲಾಸಿಟಿ ಅಂದರೆ ಅಂತಿಮ ವೇಗ ಆ ಆಬ್ಜೆಕ್ಟ್ದು. ಓಕೆ, right. And this distance, that is from B to D distance, it is V minus of V0. ಅಂದರೆ B to C ಇದು V ಇದೆ, D to C ಇದು V0 ಇದೆ, ಬಿಕಾಸ್ ಇಟ್ ಈಸ್ ಈಕ್ವಲ್ಸ್ ಟು AO. ಹೀಗಾಗಿ ಇದು ಸಹಿತ V0 ಆಗತ್ತಿದ್ದಷ್ಟೇ. ಸೊ ಹೀಗಾಗಿ ರಿಮೈನಿಂಗ್ ಡಿಸ್ಟೆನ್ಸ್ ಏನಾಯ್ತು V minus of V0 ಅಂತ ಬಂತು ಇಲ್ಲಿ. ಓಕೆ, ಸೊ ದೇರ್ ಫಾರ್ according to the definition of acceleration, which is equal to change in velocity by time taken for that change. ಸೊ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಹೋಗಲಿಕ್ಕೆ ಅದರದ್ದು ವೆಲಾಸಿಟಿ ಚೇಂಜ್ ಆಗ್ತಾ ಹೋಯ್ತು ಇಲ್ಲಿ. ಸೊ ಇಲ್ಲಿ ಇಟ್ ಟೇಕ್ ಸರ್ಟನ್ ಟೈಮ್. ಸೊ ಇಲ್ಲಿ ಚೇಂಜ್ ಆಗಲಿಕ್ಕೆ ಅವಾಗ ಸ್ಲೋಪನ್ನು ತೊಗೊಳ್ತೀವಿ ನಾವು. ಸ್ಲೋಪ್ ಅಂದರೆ ಬಿ ಡಿ ಬೈ ಎ ಡಿ. ಸೊ ದೇರ್ ಫೋರ್ ಇಲ್ಲಿ ಎಕ್ಸಲರೇಷನ್ ಅಂದರೆ ಎ ವಿಚ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಅಂತ ಹೇಳಿದ್ರೆ ಇಷ್ಟು ಚೇಂಜ್ ಆಯಿತು. ಮೊದಲಿಗೆ ಇಷ್ಟು ಇತ್ತು, v0 ಇತ್ತು, ಇಲ್ಲಿಗೆ ವಿ ತನಕ ಬಂತು. ಹೀಗಾಗಿ ಬಿ ಟು ಡಿ ಇದು ಚೇಂಜ್ ಇನ್ ವೆಲಾಸಿಟಿ. ಅದಕ್ಕೆ ಟೈಮಿಂಗ್ ಎಷ್ಟಪ್ಪ ಅಂತಂದರೆ ಎ ಟು ಡಿ ಇದು ಟೈಮಿಂಗು. ಸೊ ದೇರ್ ಫೋರ್ ದಿಸ್ ಇಕ್ವೇಷನ್ ಬಿಕಮ್ಸ್ ಎ ಈಸ್ ಈಕ್ವಲ್ ಟು ಬಿ ಡಿ ಬೈ ಎ ಡಿ. ದೆನ್ ಬಿ ಡಿ can also be written as AE in this figure, and AD can also be written as OC. ಅವೆರಡು ಈಕ್ವಲ್ ಆಗಿ ಇಲ್ಲಿ ಬರ್ತವೆ, ಹೀಗಾಗಿ ಅದನ್ನು ಬರಿಬೋದು. ಸೊ ಇನ್ನು ಎ ಇ ಅಂತಂದ್ರೆ ಯಾವ ರೀತಿ ಬರಿಬೋದು? ಎ ಇ ಅನ್ನು ನೀವು ಒ ಇ ಮೈನಸ್ ಆಫ್ ಒ ಎ ಅಂತ ಬರಿಬೋದು. ಒ ಇ ಅಂತ ಹೇಳಿದ್ರೆ ಇದು ವಿ, ಒ ಎ ಅಂತಂದರೆ V0. ಸೊ ದೇರ್ ಫೋರ್ ವಿ ಮೈನಸ್ ಆಫ್ V0 ಆಗುತ್ತೆ. ಓ ಸಿ ಅಂತ ಹೇಳಿದ್ರೆ ಇದು ಟೈಮ್ ಟಿ. ಸೊ ದೇರ್ ಫೋರ್ ಇದು ಟಿ ಆಗಂತ ಆಗುತ್ತೆ. ಸೊ ದೇರ್ ಫೋರ್ ಎ ನಾವು ಬಿಕಮ್ಸ್ ವಿ ಮೈನಸ್ ಆಫ್ V0 ಡಿವೈಡ್ ಬೈ ಟಿ. ಆರ್ ದ ಸೇಮ್ ಇಕ್ವೇಷನ್ ಕ್ಯಾನ್ ಬಿ ರಿಟರ್ನ್, ದಟ್ ಈಸ್ ಇದು ಟಿಯನ್ನು ಈ ಕಡೆ ತೊಗೊಂಡ್ರೆ ಸೊ ಅವಾಗ ಇಲ್ಲಿ ರಿಮೈನಿಂಗ್ ಏನಿರುತ್ತೋ ವಿ ಮೈನಸ್ ಆಫ್ V0 ಇಸ್ ಈಕ್ವಲ್ ಟು ಎ ಇಂಟು ಟಿ. ಸೊ ದಿಸ್ ಮೈನಸ್ ಆಫ್ V0 ಅನ್ನು ಈ ಕಡೆ ಸೈಡ್ ತೊಗೊಂಡ್ಬಿಟ್ರೆ ಅದು ಪ್ಲಸ್ ಆಗುತ್ತೆ. ಸೊ ದೇರ್ ಫೋರ್ the final equation can also be written as V is equal to V0 plus AT. Okay, so this is the first equation of motion, and this is very very important equation. ಯಾಕಂತ ಹೇಳಿದ್ರೆ ಇದೇ ಇಕ್ವೇಷನನ್ನು ನಾವು ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಮುಂದೆ ಬರ್ತಕ್ಕಂಥ ಸೆಕೆಂಡ್ ಇಕ್ವೇಷನ್ ಅಥವಾ ಥರ್ಡ್ ಇಕ್ವೇಷನ್ನು ಸಹಿತ ನಾವು ಈ ಇಕ್ವೇಷನನ್ನು ಯೂಸ್ ಮಾಡ್ತೀವಿ. V is equal to V0 plus of AT. In some books it is also written as V is equal to U plus of AT. ಅಲ್ಲಿ U ಅನ್ನು ಇನಿಷಿಯಲ್ ವೆಲಾಸಿಟಿ ಅಂತ ತೊಗೊಂಡಿದ್ದಾರೆ, ಇಲ್ಲಿ V0 ಅನ್ನು ನಾವು ಇನಿಷಿಯಲ್ ವೆಲಾಸಿಟಿ ಅಂತ ನಾವು ತೊಗೊಂಡಿದ್ದೀವಿ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಇಕ್ವೇಷನ್. ಸೊ ದಿಸ್ ಈಸ್ ಫಸ್ಟ್ ಇಕ್ವೇಷನ್. ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಇದು ಬಹಳಷ್ಟು ಸಲ ಇದನ್ನು ಕೇಳ್ತಾರೆ, ಸೆಕೆಂಡ್ ಇಕ್ವೇಷನ್ಸ್. ಓಕೆ, ಅಗೇನ್ ಲೆಟ್ ಅಸ್ ಕನ್ಸಿಡರ್ the same
graph, that is vt graph, that is the object is moving from initial velocity v naught at a when time is 0. Again it attains the position b in a given time interval t with a velocity v, that is final velocity. Okay, then the area of trapezium OABC ಇದಕ್ಕೆ ಟ್ರಾಪೇಜಿಯಮ್ ಅಂತ ಹೇಳ್ತೀವಿ. ಅಂದರೆ ಟ್ರಾಪೇಜಿಯಮ್ ಅಂತ ಹೇಳಿದ್ರೆ ವಿಷಮ ಚತುರ್ಭುಜ, ಅದಕ್ಕೂ ಸಹಿತ 4 ಸೈಡ್ಸ್ ಇದ್ದಾವೆ, ಬಟ್ ಸೈಡ್ಸ್ ಅನ್ಈಕ್ವಲ್ ಆಗಿ ಇದ್ದಾವೆ, ಇದಕ್ಕೆ ವಿಷಮ ಅಂತ ಹೇಳ್ತೀವಿ, ಅದಕ್ಕೆ ಟ್ರಾಪೇಜಿಯಮ್ ಅಂತ ಇಲ್ಲಿ ಕರೆಯೋದು. ಓಕೆ, ದಟ್ ಈಸ್ ಟ್ರಾಪೇಜಿಯಮ್ OABC. ಇಟ್ ಗಿವ್ಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್, ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಿದ್ದು ಇದು ಟೋಟಲ್ ಏರಿಯಾ ಅಲ್ಲಿ ಕೊಡ್ತಕ್ಕಂಥದ್ದು. ಅದಕ್ಕೆ ನಾವು ಎಸ್ ಅಥವಾ ಎಕ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಎಕ್ಸ್ ಅಂತ ತೊಗೊಂಡ್ವಿ. ಇನ್ ಸಮ್ ಬುಕ್ಸ್ ದೇ ಆರ್ ಆಲ್ಸೋ ಟೇಕನ್ ಆಸ್ ಎ ಎಸ್ ಅಂತಲೂ ತೊಗೊಳ್ತಾರೆ, ರೈಟ್. ಸೊ ದೇರ್ ಫಾರ್ ಎಕ್ಸ್ ಮೀನ್ಸ್ ಇಟ್ ಈಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಟ್ ಆಬ್ಜೆಕ್ಟ್. ಓಕೆ, ದಟ್ ಈಸ್ ಫ್ರಾಮ್ ಎ ಟು ಬಿ. ಸೊ ಅದನ್ನು ನಾವು ಆ ಡಿಸ್ಟೆನ್ಸ್ ನಾವು ಕಂಡುಹಿಡಬೇಕಾಗಿತ್ತು ಅಂದರೆ ದ ಏರಿಯಾ ಆಫ್ ದಿಸ್ ಟ್ರಾಪೇಜಿಯಮ್, ಇಲ್ಲೇನು ನಿಮಗೆ ವೈಟ್ ಲೈನ್ ಇದೆಯಲ್ಲ ಅದು ಟ್ರಾಪೇಜಿಯಮ್. So that is the area of the trapezium can be written as 1/2 into O into C. ಇದು ಹೈಟ್. ಈ ಕಡೆಯಿಂದ ನೀವು ನೋಡಿದಾಗ OA ಮತ್ತು ಪ್ಲಸ್ CB, these are the bases of the trapezium. So therefore the area of the trapezium is 1/2 into OC, that into the sum of the bases, that is OA plus of CB. By using this figure, you can write it as x is equal to 1/2 OC. OC ಅಂತ ಹೇಳಿದ್ರೆ ಟೈಮ್ ಟೇಕನ್, ದಟ್ ಇಸ್ ಟಿ. ಓಕೆ, ದೆನ್ OA ಅಂತ ಹೇಳಿದ್ರೆ ವಿ ನಾಟ್, ರೈಟ್. ದೆನ್ ಪ್ಲಸ್ ಸಿ ಬಿ ಅಂತ ಹೇಳಿದ್ರೆ ಇಟ್ ಈಸ್ ವಿ, ಫೈನಲ್ ವೆಲಾಸಿಟಿ, ರೈಟ್. ಸೊ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 1/2 ಇಂಟು ಟಿ, that into v naught plus of v ಆಗುತ್ತೆ, right. If you put the in place of v as v naught plus of at from the equation first, ಅಂದರೆ ಆಗಲೇ ನಾವು ಮಾಡಿದ್ವಲ್ಲ ಇಕ್ವೇಷನ್, ಫಸ್ಟ್ ಇಕ್ವೇಷನ್ ಆಫ್ ಮೋಷನ್, ದಟ್ ಇಸ್ v is equal to v naught plus of at ಅಂತ ಇತ್ತಲ್ಲ, ಅದನ್ನೇ ಇಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅಂದರೆ ಇನ್ ಪ್ಲೇಸ್ ಆಫ್ v we have to use the first equations of motion as v naught plus of at. ಇದರ ಜಾಗದಲ್ಲಿ ಇದನ್ನು ಹಾಕಿದ್ದೀವಿ. ಹಾಕಿದಾಗ ಏನಾಯ್ತು, ಇಲ್ಲಿ x is equal to 1/2 into t v naught plus of at ಅಂತಾಯಿತು. Then here it is, take this t inside the bracket, then it becomes v naught plus of v naught 2 v naught. So 2 v naught into t plus ಇದು 80 ಅಂತ ಇದೆ, ಇಲ್ಲಿ ಹೊರಗಡೆ ಟಿ ಇದೆ, ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 80² ಅಂತ ಆಯ್ತು ಈಗ, ರೈಟ್. ಎಕ್ಸ್ ಇಸ್ ಈಕ್ವಲ್ ಟು 1/2 ಬ್ರ್ಯಾಕೆಟ್ 2 v naught t ಪ್ಲಸ್ ಆಫ್ 80² ಬ್ರ್ಯಾಕೆಟ್ ಕಂಪ್ಲೀಟ್. ಸೊ ಇಫ್ ಯು ಟೇಕ್ ದ ಹಾಫ್, ದಟ್ ಈಸ್ 1/2 ಇನ್ಸೈಡ್ ದ ಬ್ರ್ಯಾಕೆಟ್, ನೀವು ಅದರ ಇಲ್ಲಿ ಒಳಗಡೆ ತೊಗೊಂಡ್ರೆ ಏನಾಗ್ತು, ಇಲ್ಲಿ 1/2 ಇಂಟು 2 v naught t ಅಂತಂದರೆ 2 ಗೆಟ್ ಕ್ಯಾನ್ಸಲ್, ದ ರಿಮೈನಿಂಗ್ ಒನ್ ಈಸ್ v naught t ಉಳಿತಿಲ್ಲಿ, ಮತ್ತು ಪ್ಲಸ್ 1/2 at² ಉಳಿತು. ಸೊ ದೇರ್ ಫಾರ್ ಫೈನಲ್ ಇಕ್ವೇಷನ್, ಸೆಕೆಂಡ್ ಫೈನಲ್ ಇಕ್ವೇಷನ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು v naught t ಪ್ಲಸ್ 1/2 at². ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಕ್ವೇಷನ್ ಇನ್ ದಿಸ್ ಚಾಪ್ಟರ್. ಓಕೆ, ಇದನ್ನು ಈ ರೀತಿ, ಇದು ಈಸಿ ಮೆಥಡ್ನಲ್ಲಿದೆ. ಇನ್ನು ಕೆಲವು ಪುಸ್ತಕಗಳಲ್ಲಿ ಇದನ್ನು ಬೇರೆ ರೀತಿಯಲ್ಲಿ ಸಹಿತ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಬೇರೆ ರೀತಿ ಅಂತ ಏನು ಪ್ರಶ್ನೆ ಏನಿಲ್ಲ. ಏನಂತ ಹೇಳಿದ್ರೆ, ನಾವಿಲ್ಲಿ ನಿಮಗೆ ಟ್ರಾಪೇಜಿಯಮ್ ಅಂತ ಡೈರೆಕ್ಟಾಗಿ ತೊಗೊಂಡ್ವಿ, OABC ಅಂತ ಡೈರೆಕ್ಟಾಗಿ ಇದರದ್ದು ಏರಿಯಾ ತೊಗೊಂಡ್ವಿ. ಬಟ್ ಕೆಲವು ಪುಸ್ತಕಗಳಲ್ಲಿ ಏನು ಮಾಡಿರ್ತಾರೆ, ಏರಿಯಾ ಆಫ್ ದ ಟ್ರ್ಯಾಂಗಲ್, ಇಲ್ಲಿ ಇದೇನಲ್ಲ, ಇದು ABD, ಇದು ಒಂದು ಟ್ರ್ಯಾಂಗಲ್ ಇದೆ, ಇದರದೊಂದು ಏರಿಯಾ, ಮತ್ತು ಏರಿಯಾ ಆಫ್ ರೆಕ್ಟ್ಯಾಂಗಲ್ OADC, ಇವೆರಡು ಕೂಡಿಸ್ಬಿಟ್ರೆ ಏರಿಯಾ ಆಫ್ ಅ ಟ್ರಾಪೇಜಿಯಮ್. ಆ ರೀತಿಯೂ ಮಾಡ್ಬೋದು, ಈ ರೀತಿಯೂ ನೀವು ಇಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರಿಲೇಷನ್. Let us move for third equation of motion. So third equation of motion ಗೆ again you have to consider the same figure, that is VT graph. The object is moving in the initial velocity v naught. Again at position B, its velocity becomes final velocity, that is v. Okay.
the explanation for this equation is almost the same as in the previous case. ಅಂದರೆ ಎರಡನೇದು ನಾವು ಏನು ಮಾಡಿದ್ವಲ್ಲ ಅದೇ ಬರುತ್ತೆ, ಸ್ವಲ್ಪ ಅಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲಿ ಬರುತ್ತೆ ಹಾಗೆ ನೋಡೋಣಂತೆ. ಸೊ ದ ಏರಿಯಾ ಆಫ್ ಟ್ರ್ಯಾಪೀಜಿಯಮ್ ಒ ಎ ಬಿ ಸಿ ಗಿವ್ಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್. ಇದು ಮತ್ತು ಒ ಎ ಬಿ ಸಿ ಅಂದರೆ ಇಲ್ಲಿ ವೈಟ್ ಏನು ಲೈನ್ ಕಾಣಿಸ್ತಾ ಇದೆ, ಇದು ಮಾರ್ಕ್ ಮಾಡಿರೋದು ಅದು ಟ್ರ್ಯಾಪೇಜಿಯಮ್. ಅದರದ್ದು ಏರಿಯಾ ನೀವು ಬರೆದ್ರೆ ಅದು ಡಿಸ್ಟೆನ್ಸನ್ನು ನೀಡುತ್ತೆ. ಸೊ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 1/2 ಇಂಟು ಒ ಸಿ ಇಂಟು ಒ ಎ ಪ್ಲಸ್ ಆಫ್ ಸಿ ಬಿ. ಆಗಲ್ಲಿ ಏನು ಬರ್ತಿದ್ರು ಅದೇ ಟೈಪೇ ಬರೆಯೋದು. ಓಕೆ, ಇಟ್ ಇಸ್ ದ ಏರಿಯಾ ಆಫ್ ಟ್ರ್ಯಾಪೇಜಿಯಮ್. Then by using the figure you can write it as x is equal to 1/2 into t, ಅಂದರೆ ಒ ಸಿ ಅಂದರೆ t from this figure. Then OA means it is V0 and plus CB it is the V, right? Again if you use the first equation, from first equation you can write it in the in place of t. Now ಫಸ್ಟ್ ಇಕ್ವೇಷನ್ನ ಬರಿಬೋದು. ಜಸ್ಟ್ ಕರೆಕ್ಟ್ ಹಿಯರ್. ಇಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಇದು 2ಅನ್ನು ಅಂದರೆ 1/2 ಅಲ್ಲ 2ಅನ್ನು ಈ ಸೈಡ್ ತೊಗೊಂಡ್ರೆ 2x ಆಯಿತು, ಡಿವೈಡ್ ಬೈ ಈ ಟಿಯನ್ನು ಈ ಸೈಡ್ ತೊಗೊಂಡ್ರೆ ಡಿವೈಡ್ ಬೈ ಟಿ ಆಯಿತು. ರಿಮೈನಿಂಗ್ ಏನು ಮಾಡೋದು ಇಲ್ಲಿ V0 ಪ್ಲಸ್ ಆಫ್ ವಿ ಅಷ್ಟೇ ಬರೀತೀವಿ, ಅಥವಾ ನಾವು ವಿ ಪ್ಲಸ್ ಆಫ್ V0 ಅಂತ ಬರಿಬೋದು. ಓಕೆ, ಸೊ ದೇರ್ ಫಾರ್ ವಿ ಪ್ಲಸ್ ಆಫ್ V0 ಈಸ್ ಈಕ್ವಲ್ ಟು 2x/t ಅಂತ ಆಯಿತು. Let us take this as equation number 1. But from the equation, that is first equation of motion, ಅದು ಏನಂತ ಹೇಳುತ್ತೆ, v minus of V0 is equal to at ಅಂತ ಇದೆ. ಸೊ ಇದನ್ನು ನೀವು t is equal to ಯಾವ ರೀತಿ ಬರೀಬೋದು, ಇದನ್ನು t is equal to v minus of V0 by t, ಇದಕ್ಕೆ ಡಿವೈಡ್ ಬೈ a ಆಗುತ್ತೆ, t is equal to. ಸೊ ಇದನ್ನು ನೀವು ಇಲ್ಲಿ ಹಾಕಿದರೆ, ಈ ಇಕ್ವೇಷನಲ್ಲಿ t ಇದ್ದಲ್ಲಿ ಇದನ್ನು ಹಾಕಿದರೆ ಏನಾಗ್ತದೆ, ಅಥವಾ ಯು ಕ್ಯಾನ್ ಮಲ್ಟಿಪ್ಲೈ ದೀಸ್ ಟು, ಎರಡು ಒಂದೇ. ಓಕೆ, ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ರೈಟ್. ಈಗ ಇಕ್ವೇಷನ್ ಮತ್ತು 1 ಆ್ಯಂಡ್ 2ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅವಾಗ ಇದು ಹೇಗೆ ಅಂದರೆ ಎ ಪ್ಲಸ್ ಆಫ್ ಬಿ ಇಂಟು ಎ ಮೈನಸ್ ಆಫ್ ಬಿ, ಎ ಸ್ಕ್ವೇರ್ ಮೈನಸ್ ಆಫ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಹೀಗಾಗಿ ವಿ ಪ್ಲಸ್ ಆಫ್ V0 ಇಂಟು ವಿ ಮೈನಸ್ ಆಫ್ V0 ಏನಾಗುತ್ತೆ, ವಿ ಸ್ಕ್ವೇರ್ ಮೈನಸ್ ಆಫ್ 2 V0 ಸ್ಕ್ವೇರ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಇಲ್ಲಿ 2x/t ಇಂಟು ಎ ಟಿ ಅಂತ ಮಾಡಿದರೆ t ಆ್ಯಂಡ್ t ಗೆಟ್ ಕ್ಯಾನ್ಸಲ್ಡ್, ದ ರಿಮೈನಿಂಗ್ ಒನ್ ಈಸ್ 2ax ಉಳಿಯುತ್ತೆ, 2ax. ಸೊ ದೇರ್ ಫಾರ್ ವಿ ಸ್ಕ್ವೇರ್ ಈಸ್ ಮೈನಸ್ ಆಫ್ V0 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 2ax ಅಂತ ಉಳಿಯುತ್ತೆ. ಆವಾಗ ಈ ಇಕ್ವೇಷನ್ ನಂಬರ್ 1 ಮತ್ತು ಇಕ್ವೇಷನ್ 2ಅನ್ನು ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ರೆ ನಮಗೆ ಈ ಇಕ್ವೇಷನ್ ಬರುತ್ತೆ. ಫೈನಲಿ ಯು ಕ್ಯಾನ್ ರೈಟ್ ಇಟ್ ಆಸ್ ದ ಇಕ್ವೇಷನ್ ಫಾರ್ v square is equal to V0 square plus of 2ax. So this is the third equation of motion. So this is also very important for your examination point of view. And whatever three equations of motions, that is v is equal to V0 plus of at, then x is equal to, that is V0 t plus of half at square, and another third one is v square is equal to V0 square plus of 2ax. So these three equations are most important to understand the forthcoming chapters. Okay, these are the basic equations of motions. Okay, today we'll stop here only, right? Okay, thank you.